ಎಲ್ಲ ಅನ್ಕೊಂಡಂತೆ ಆಗಿದ್ದಿದ್ರೆ ಇದೇ ಮಾರ್ಚ್ 19ಕ್ಕೆ ಒಂದೇ ದಿನ ದುರಂಧರ್ 2 ಹಾಗೂ ಟಾಕ್ಸಿಕ್ ಎರಡೂ ಸಿನಿಮಾಗಳು ಕೂಡ ರಿಲೀಸ್ ಆಗಬೇಕಿತ್ತು. ಆದ್ರೆ ನಿಮ್ಗೆಲ್ಲ ಈಗಾಗಲೇ ಗೊತ್ತೇ ಇದೆ, ಖುದ್ದಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರೇ ಈಗಾಗಲೇ ಮಿಡಲ್ ಈಸ್ಟ್ ನಲ್ಲಿ ನಡೀತಾ ಇರುವಂತಹ ಯುದ್ಧದ ಪರಿಸ್ಥಿತಿಯ ಕಾರಣದಿಂದಾಗಿ ಸಿನಿಮಾದ ಬಿಡುಗಡೆಯನ್ನ ಜೂನ್ 4ಕ್ಕೆ ಮುಂದೂಡಲಾಗಿದೆ ಎನ್ನುವಂತಹ ಅಧಿಕೃತ ಮಾಹಿತಿಯನ್ನ ನೀಡಿದ್ದಾರೆ. ಈ ಸಿನಿಮಾ ನಿಮ್ಗೆಲ್ಲ ಗೊತ್ತಿರಬಹುದು, ಕನ್ನಡ ಹಾಗೂ ಇಂಗ್ಲಿಷ್ ಎರಡರಲ್ಲೂ ಕೂಡ ಸೈಮಲ್ಟೇನಿಯಸ್ಲಿ ತಯಾರಾಗಿರುವಂತಹ ಸಿನಿಮಾ. ಹೀಗಾಗಿ ಇನ್ನಷ್ಟು ದೊಡ್ಡ ಮಟ್ಟದ ಆಡಿಯನ್ಸ್ಗೆ ರೀಚ್ ಆಗೋದಕ್ಕೆ ಅಂತಾನೆ ತಯಾರು ಮಾಡಿರುವಂತಹ ಸಿನಿಮಾ. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಹೆಚ್ಚಿನ ಸ್ಕ್ರೀನ್ಗಳನ್ನ ಹಾಗೂ ಹೆಚ್ಚಿನ ದೇಶಗಳಲ್ಲಿ ರಿಲೀಸ್ ಆಗೋದು ಅನುಮಾನವೇ ಸರಿ. ಹೀಗಾಗಿನೇ ಫಿಲಂ ಟೀಮ್ ಹಾಗೂ ಯಶ್ ಅವರ ನಿರ್ಧಾರದೊಂದಿಗೆ ಸಿನಿಮಾದ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಆಗಿದೆ. ಹಾಗಿದ್ರೂ ಕೂಡ ಎರಡೂ ಸಿನಿಮಾಗಳ ನಡುವಿನ ಕೆಲವೊಂದು ಕಂಪ್ಯಾರಿಸನ್ ಹಾಗೂ ಡೀಟೇಲ್ಸ್ ಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ಇದು ಯಾಕಂದ್ರೆ ದುರಂಧರ್ 2 ಸಿನಿಮಾಗೆ ಹೆದರ್ಕೊಂಡು ಟಾಕ್ಸಿಕ್ ಹಿಂದಕ್ಕೋಯ್ತು ಅಂತ ಸುಮಾರು ಜನ ಮಾತಾಡ್ತಾ ಇದ್ದಾರೆ, ಎಸ್ಪೆಷಲಿ ನಾರ್ತ್ ಇಂಡಿಯಾದಲ್ಲಿ. ಹಾಗಾಗಿ ಒಂದು ಸಲ ಇವೆರಡೂ ಸಿನಿಮಾಗಳ ಅನಾಲಿಸಿಸ್ ನ ಮಾಡ್ಕೊಂಬರೋಣ. ನಿಜವಾಗ್ಲೂ ಟಾಕ್ಸಿಕ್ ಹೆದರ್ಕೊಂಡಿದ್ದ ಅಥವಾ ಟಾಕ್ಸಿಕ್ ಮುಂದೆ ಇದೆಯಾ ಈ ರೇಸಲ್ಲಿ, ದುರಂಧರ್ 2 ಮುಂದೆ ಇದೆಯಾ, ಎಲ್ಲವನ್ನ ಇಲ್ಲಿ ಒಂದೊಂದಾಗಿ ಅನಲೈಸ್ ಮಾಡ್ತಾ ಹೋಗೋಣ ಬನ್ನಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿರದೆ ಈಗ ಎರಡೂ ಸಿನಿಮಾಗಳು ಒಂದೇ ದಿನ ರಿಲೀಸ್ ಆಗ್ತಾ ಇಲ್ಲ. ಹೀಗಾಗಿ ಒಂದು ಲೆಕ್ಕದಲ್ಲಿ ಬ್ಯಾಕ್ ಟು ಬ್ಯಾಕ್ ಹಾಲಿಡೇ ಇರುವಂತಹ ಕಾರಣದಿಂದಾಗಿ ದುರಂಧರ್ 2 ಸಿನಿಮಾಗೆ ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಇದಕ್ಕಿಂತಲೂ ಮುಂಚೆ ಕನಿಷ್ಠ ಪಕ್ಷ 4200ರಿಂದ 4300 ಸ್ಕ್ರೀನ್ಗಳಲ್ಲಿ ಇಂಡಿಯಾದಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಅಂದ್ಕೊಳ್ಳಲಾಗಿತ್ತು. ಆದ್ರೆ ಈಗ ಟಾಕ್ಸಿಕ್ ಸಿನಿಮಾ ಪೋಸ್ಟ್ಪೋನ್ ಆಗಿರೋದ್ರಿಂದಾಗಿ ದುರಂಧರ್ ಸರಿಸುಮಾರು 5000 ಸ್ಕ್ರೀನ್ಗಳನ್ನ ಇಂಡಿಯಾದಲ್ಲೇ ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ಸೌತ್ ನಲ್ಲಿ ಕೆಲವೊಂದು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಅನ್ನೋದು ಬಿಟ್ರೆ ದೊಡ್ಡ ಮಟ್ಟದ ಯಾವುದೇ ಸಿನಿಮಾಗಳ ಕಾಂಪಿಟೇಷನ್ ದುರಂಧರ್ಗಿಲ್ಲ. ಇನ್ನು ಬೇರೆ ಕಂಪ್ಯಾರಿಸನ್ ಬಗ್ಗೆ ಮಾತಾಡೋದಾದ್ರೆ, ಮ್ಯೂಸಿಕ್ ರೈಟ್ಸ್ ವಿಚಾರಕ್ಕೆ ಬರೋದಾದ್ರೆ ದುರಂಧರ್ 2 27 ಕೋಟಿ ರೂಪಾಯಿಗಳನ್ನ ಟಿ ಸೀರೀಸ್ ಮುಖಾಂತರ ಪಡ್ಕೊಂಡಿದೆ. ಆದ್ರೆ ಟಾಕ್ಸಿಕ್ ಈ ವಿಚಾರದಲ್ಲಿ 42 ಕೋಟಿ ರೂಪಾಯಿಗಳ ಭರ್ಜರಿ ಡೀಲ್ ಅನ್ನ ಜಿ ಮ್ಯೂಸಿಕ್ ಮುಖೇನ ಪಡ್ಕೊಂಡಿದೆ. ಈ ಡಿಮ್ಯಾಂಡ್ ಎರಡು ಕಾರಣಗಳಿಂದಾಗಿ ಆಗಿರ್ಬೋದು ಅನ್ನೋದು ಬಾಕ್ಸ್ ಆಫೀಸ್ ಪಂಡಿತರ ಲೆಕ್ಕಾಚಾರ. ಮೊದಲನೇದಾಗಿ ನಿಮ್ಗೆಲ್ಲ ಗೊತ್ತು, 2022ರಲ್ಲಿ ಕೊನೆಯ ಬಾರಿಗೆ ರಾಕಿಂಗ್ ಸ್ಟಾರ್ ಯಶ್ ನಾಯಕನಾಗಿ ಕಾಣಿಸ್ಕೊಂಡಿರುವಂತಹ KGF ಚಾಪ್ಟರ್ 2 ಸಿನಿಮಾ ರಿಲೀಸ್ ಆಗಿತ್ತು. ಅದಾದ ನಂತರ ಅವರು ಯಾವುದೇ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿರ್ಲಿಲ್ಲ ಅಥವಾ ಅವರ ಯಾವುದೇ ಸಿನಿಮಾಗಳು ರಿಲೀಸ್ ಆಗಿಲ್ಲ. ಹೀಗಾಗಿ ಅವರ ಹೊಸ ಸಿನಿಮಾದ ಬಗ್ಗೆ ಮಾರ್ಕೆಟ್ ವ್ಯಾಲ್ಯೂ ಹೆಚ್ಚಾಗಿ ಇರುತ್ತೆ. ಇನ್ನೊಂದು ಕಡೆ ರವಿ ಬಸ್ರೂರ್ ಅವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕಂಪೋಸಿಷನ್ ವ್ಯಾಲ್ಯೂ ಕೂಡ ಇದಕ್ಕೆ ಆಡ್ ಆನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ KGF ಕಾಂಬಿನೇಷನ್ ಮತ್ತೆ ಈ ಸಿನಿಮಾದ ಮೂಲಕ ಒಂದಾಗ್ತಾ ಇರೋದು ಕೂಡ ಇದರ ಹಿಂದಿನ ಮತ್ತೊಂದು ಗುಟ್ಟು ಅಂತ ಹೇಳ್ಬೋದು. ಹೀಗಾಗಿ ಈ ಎಲ್ಲಾ ಫ್ಯಾಕ್ಟರ್ಸ್ ಗಳಿಂದ ಮ್ಯೂಸಿಕ್ ರೈಟ್ಸ್ ಬೆಲೆ ಅಷ್ಟೊಂದು ಎತ್ತರಕ್ಕೆ ಹೋಗಿರ್ಬೋದು. ಇದ್ರ ಜೊತೆಗೆ ನಿಮ್ಗೆಲ್ಲ ಗೊತ್ತು, ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಜೂನ್ 4ಕ್ಕೆ ಸೋಲೋ ರಿಲೀಸ್ ಕಾಣ್ತಾ ಇರಬಹುದು. ಆದ್ರೆ ಅವರು ಕೇವಲ ಒಬ್ಬ ನಾಯಕನಾಗಿ ಮಾತ್ರ ಅಲ್ಲ, ಒಬ್ಬ ಬರಹಗಾರ ಹಾಗೂ ಸಹ ನಿರ್ಮಾಪಕನಾಗಿ ಕೂಡ ಈ ಸಿನಿಮಾದ ಮೂಲಕ ತಮ್ಮನ್ನ ತಾವು ಗ್ಲೋಬಲ್ ಲೆವೆಲ್ ನಲ್ಲಿ ಪ್ರೂವ್ ಮಾಡ್ಕೊಳ್ಳೇಬೇಕಾದಂತಹ ಅಗತ್ಯತೆ ತುಂಬಾನೇ ಇದೆ. ಹೀಗಾಗಿ ಈ ಕಾರಣದಿಂದಾಗಿ ಈ ಸಿನಿಮಾ ಗೆಲ್ಲಬೇಕಾದಂತಹ ಅಗತ್ಯಕ್ಕಿಂತ ಹೆಚ್ಚಾಗಿ ಇದೆ ಅಂತ ಹೇಳ್ಬೋದು. ಕೇವಲ ರಾಕಿಂಗ್ ಸ್ಟಾರ್ ಯಶ್ ಅವರ ವೈಯಕ್ತಿಕ ಗೆಲುವು ಮಾತ್ರ ಅಲ್ಲ, ಕನ್ನಡ ಚಿತ್ರರಂಗದ ಗೆಲುವಾಗಿ ಕೂಡ ಇದು ಕಾಣಿಸ್ಕೊಳ್ಳುತ್ತೆ. ಕಳೆದ ಬಾರಿ ನಿಮ್ಗೆಲ್ಲ ಗೊತ್ತು, ರಿಲೀಸ್ ಆದಾಗ ದುರಂಧರ್ ಸಿನಿಮಾ 3.5 ಗಂಟೆ ಸಿನಿಮಾ ಆಗಿತ್ತು. ಈಗ ಹತ್ತತ್ರ 4 ಗಂಟೆ ಅಂತ ಹೇಳಲಾಗ್ತಿದೆ. ಇದು ಈ ಬಾರಿ ವರ್ಕೌಟ್ ಆಗುತ್ತಾ ಇಲ್ವಾ ಅನ್ನೋದೇ ಬಾಲಿವುಡ್ ಮಂದಿಯ ಲೆಕ್ಕಾಚಾರ. ಕಳೆದ ಬಾರಿಯ ಪಾಪ್ಯುಲಾರಿಟಿ ಗಮನದಲ್ಲಿಟ್ಕೊಂಡು ಜನ ನೋಡಿದ್ರು ಕೂಡ ನೋಡ್ಬೋದು. ಯಾಕಂದ್ರೆ ಈಗಾಗಲೇ ಈ ರೀತಿಯ ದೊಡ್ಡ ಮಟ್ಟದ ರನ್ ಟೈಮ್ ಇರುವಂತಹ ಸಾಕಷ್ಟು ಸಿನಿಮಾಗಳನ್ನ ಜನ ಸೂಪರ್ ಹಿಟ್ ಮಾಡಿರುವಂತಹ ಉದಾಹರಣೆಗಳು ಕೂಡ ಇದೆ. ಆದ್ರೆ ಎಲ್ಲಾ ದಿನ ಸಂಡೇ ಆಗಲ್ಲ ಅಂತಾರಲ್ಲ ಹಾಗೆ. ಹೀಗಾಗಿ ಅರ್ಧದಲ್ಲೇ ಜನ ಬೋರ್ ಆಯ್ತು ಅಂತ ಎದ್ದು ಹೋಗುವಂತಹ ರೀತಿಯಲ್ಲಿ ಸಿನಿಮಾ ಆಗದೆ ಇರ್ಲಿ ಅನ್ನೋದೇ ನಮ್ಮೆಲ್ಲರ ಹಾರೈಕೆ. ಇನ್ನು ಮತ್ತೊಂದ್ ಕಡೆ ನೋಡೋದಾದ್ರೆ ಟಾಕ್ಸಿಕ್ ಸಿನಿಮಾ ಹತ್ತತ್ರ 3.5 ಗಂಟೆ ಸಿನಿಮಾ ಅಂತ ಹೇಳಲಾಗ್ತಿದೆ. ಈಗ 3 ತಿಂಗಳ ಗ್ಯಾಪ್ ಇರೋದ್ರಿಂದ ಕೆಲವೊಂದು ಕಡೆ ಎಕ್ಸ್ಟ್ರಾ ಟ್ರಿಮ್ ಅನ್ನ ಕೂಡ ಮಾಡಬಹುದು ಸಿನಿಮಾ ತಂಡ, ಹೇಳಕ್ಕಾಗಲ್ಲ. ಟಾಕ್ಸಿಕ್ ಸಿನಿಮಾದ ಡ್ಯೂರೇಷನ್ ಚೇಂಜ್ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ದುರಂಧರ್ 2 ಸಿನಿಮಾದ ಪ್ರೀಕ್ವೆಲ್ ನಿಮ್ಗೆಲ್ಲ ಗೊತ್ತೇ ಇದೆ. ಕೆಲವು ತಿಂಗಳ ಹಿಂದೆ ಅಷ್ಟೇ ರಿಲೀಸ್ ಆಗಿ ಬಾಕ್ಸ್ ಆಫೀಸ್ ಅಲ್ಲಿ 1200 ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಮಾಡಿದೆ. ಹೀಗಾಗಿ ಇದಕ್ಕೆ ಹೆಚ್ಚಿನ ಪ್ರಚಾರದ ಅಗತ್ಯವಿಲ್ಲ. ಕಂಟೆಂಟ್ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಹಾಗೂ ಸೆಕೆಂಡ್ ಚಾಪ್ಟರ್ ನಲ್ಲಿ ಯಾವ ರೀತಿಯಲ್ಲಿ ಕತೆ ಹೋಗುತ್ತೆ ಹಾಗೂ ಮೇನ್ ಕ್ಯಾರೆಕ್ಟರ್ ಯಾವ ರೀತಿಯಲ್ಲಿ ತನ್ನ ರಿವೆಂಜ್ ಅನ್ನ ಪಡ್ಕೊಳ್ತಾನೆ ಎನ್ನುವಂತಹ ಮೋಟಿವ್ ಇಟ್ಕೊಂಡು ಜನರು ಥಿಯೇಟರ್ಗೆ ಸಿನಿಮಾ ನೋಡೋದಕ್ಕೆ ಬರ್ತಾರೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಈ ರೀತಿಯ ಪೇಟ್ರಿಯಾಟಿಸಂ ಅಂದ್ರೆ ದೇಶಭಕ್ತಿ ಇರುವಂತಹ ಸಿನಿಮಾಗಳು, ಫ್ಯಾಮಿಲಿ ಆಡಿಯನ್ಸ್ ನೋಡುವಂತಹ ಎಮೋಷನಲ್ ಎಲಿಮೆಂಟ್ಸ್ ಗಳನ್ನ ಕೂಡ ಈ ಸಿನಿಮಾ ಹೊಂದಿರುತ್ತೆ.
ಇನ್ನೊಂದ್ ಕಡೆ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ವಿಚಾರಕ್ಕೆ ಬರೋದಾದ್ರೆ, ಅದಾಗ್ಲೇ ಟೀಸರ್ ನಲ್ಲಿ ನೋಡಿರೋ ಹಾಗೆ ಇದು ಅಡಲ್ಟ್ಸ್ ಗಳ ಫೇರಿ ಟೇಲ್. ಹೀಗಾಗಿ ಆಕ್ಷನ್ ಹಾಗೂ ಎಮೋಷನ್ ಗಳ ಜೊತೆಗೆ ಓವರ್ ದ ಟಾಪ್ ರೊಮ್ಯಾನ್ಸ್ ಕೂಡ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ರಾಕಿ ಬಾಯ್ 2022 ನಂತರ ಮತ್ತೆ ಪರದೆ ಮೇಲೆ ಮಿಂಚೋದಕ್ಕೆ ಬರ್ತಾ ಇರುವಂತಹ ಸಿನಿಮಾ ಇದು. ಹೀಗಾಗಿ ಈ ಪ್ರಿವಿಲೇಜ್ ಕೂಡ ಸಿನಿಮಾಗಿದೆ. ಒಂದೇ ದಿನ ರಿಲೀಸ್ ಆಗ್ತಾ ಇಲ್ಲ. ಹೀಗಾಗಿ ಯಾವ ಆಡಿಯನ್ಸು ಯಾವ ಶೋ ಯಾವ ಸಿನಿಮಾಗಾಗಿ ಮೀಸಲಿಡ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಹುಟ್ಟಲ್ಲ. ಆದ್ರೆ ಒಂದು ವೇಳೆ ಒಂದೇ ದಿನ ಸಿನಿಮಾ ರಿಲೀಸ್ ಆಗ್ತಾ ಇದ್ದಿದ್ರೆ ಖಂಡಿತವಾಗ್ಲೂ ಫ್ಯಾಮಿಲಿ ಆಡಿಯನ್ಸ್ಗಳು ದುರಂಧರ್ 2 ಸಿನಿಮಾನ ಪ್ರಿಫರ್ ಮಾಡ್ತಿದ್ರೇನೋ, ಯೂತ್ ಹಾಗೂ ಪಕ್ಕಾ ಮಾಸ್ ಅಭಿಮಾನಿಗಳು ಟಾಕ್ಸಿಕ್ ಸಿನಿಮಾನ ಚೂಸ್ ಮಾಡ್ತಾ ಇದ್ರು ಅನ್ನೋದು ನಮ್ಮ ಅನಿಸಿಕೆ. ಇನ್ನು ಅಡ್ವಾನ್ಸ್ ಬುಕಿಂಗ್ ವಿಚಾರಕ್ಕೆ ಬರೋದಾದ್ರೆ, ಒಂದು ವೇಳೆ ಎರಡೂ ಸಿನಿಮಾಗಳು ಒಂದೇ ದಿನ ರಿಲೀಸ್ ಆಗ್ತಾ ಇದ್ದಿದ್ರು ಕೂಡ ಅದಾಗ್ಲೇ ದುರಂಧರ್ 2 ಸಿನಿಮಾ ನಾರ್ತ್ ಅಮೆರಿಕಾ ಹಾಗೂ ಓವರ್ಸೀಸ್ ನ ಸಾಕಷ್ಟು ಕಡೆಗಳಲ್ಲಿ ಹೆಚ್ಚಿನ ಲೊಕೇಶನ್ಗಳಲ್ಲಿ ರಿಲೀಸ್ ಆಗೋದಕ್ಕೆ ರೆಡಿಯಾಗಿ ನಿಂತಿದ್ದು, ಅಡ್ವಾನ್ಸ್ ಬುಕಿಂಗ್ ವಿಚಾರದಲ್ಲಿ ಕೂಡ ಟಾಕ್ಸಿಕ್ ಗಿಂತ 10 ಪಟ್ಟು ಹೆಚ್ಚಿನ ಕಲೆಕ್ಷನ್ ಮಾಡುವಂತಹ, ಅಂದ್ರೆ ಅಡ್ವಾನ್ಸ್ ಬುಕಿಂಗ್ ಅಲ್ಲಿ ನಾನು ಹೇಳ್ತಾ ಇರೋದು ಎಲ್ಲಾ ಲಕ್ಷಣಗಳನ್ನ ತೋರಿಸಿತ್ತು ಅಂತ ಹೇಳ್ಬೋದು. ಇಂಡಿಯಾದಲ್ಲಿ ಕೂಡ ನಾರ್ತ್ ರೀಜನ್ ನಲ್ಲಿ ದುರಂಧರ್ 2 ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದ್ರೆ, ಸೌತ್ ನಲ್ಲಿ ನಮ್ಮ ಕನ್ನಡದ ಹೆಮ್ಮೆಯ ಟಾಕ್ಸಿಕ್ ಸಿನಿಮಾ ಸೌಂಡ್ ಮಾಡುವಂತಹ ಸಾಧ್ಯತೆ ಜಾಸ್ತಿ ಇತ್ತು. ಕಳೆದ ಬಾರಿ ನೀವು ಗಮನಿಸಿರಬಹುದು, ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲೇ ಕೇವಲ ಹಿಂದಿಯಲ್ಲಿ ಮಾತ್ರ ರಿಲೀಸ್ ಆಗಿದ್ದ ದುರಂಧರ್ ಬ್ಯಾಕ್ ಟು ಬ್ಯಾಕ್ ಮಿಡ್ ನೈಟ್ ಶೋಗಳನ್ನ ಕೂಡ ಪಡ್ಕೊಳ್ಳೋ ಹಾಗೆ ಆಯ್ತು. ಅಷ್ಟರ ಮಟ್ಟಿಗೆ ಜನ ಒರಿಜಿನಲ್ ಲ್ಯಾಂಗ್ವೇಜ್ ನಲ್ಲೇ ಸಿನಿಮಾನ ಇಷ್ಟಪಟ್ಟಿದ್ರು. ಇನ್ನು ಈ ಬಾರಿ ಸಿನಿಮಾ ಪಂಚ ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇರೋದ್ರಿಂದಾಗಿ ಮಾರ್ಕೆಟ್ ಇನ್ನಷ್ಟು ಹೆಚ್ಚಾಗಿ ಸಿನಿಮಾನ ವೆಲ್ಕಮ್ ಮಾಡುವಂತಹ ಸಾಧ್ಯತೆ ದಟ್ಟವಾಗಿ ಎದ್ದು ಕಾಣ್ತಿದೆ. ಎಲ್ಲದಕ್ಕಿಂತ ವಿಶೇಷ ವಿಚಾರ ಏನಪ್ಪಾ ಅಂದ್ರೆ, ಟಾಕ್ಸಿಕ್ ಸಿನಿಮಾ ನೆಕ್ಸ್ಟ್ ಲೆವೆಲ್ ಅಡ್ವಾನ್ಸ್ ಕ್ಯಾಮೆರಾ ಟೆಕ್ನಾಲಜಿಯನ್ನ ಬಳಸಿಕೊಂಡು ಶೂಟ್ ಮಾಡಿರುವಂತಹ ಸಿನಿಮಾ. ಹೀಗಾಗಿ ಈ ಸಿನಿಮಾನ ಐಮ್ಯಾಕ್ಸ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಆಡಿಯನ್ಸ್ಗೆ ಇನ್ನೊಂದು ಗಿಫ್ಟ್ ಕೊಡೋದಕ್ಕೆ ಕೂಡ ಫಿಲಂ ಟೀಮ್ ಹೊರಟಿದೆ. ಹೀಗಾಗಿ ಖಂಡಿತವಾಗ್ಲೂ ಪ್ರೀಮಿಯಂ ಲೆವೆಲ್ ಆಡಿಯನ್ಸ್ ಕೂಡ ಈ ರೀತಿಯ ಕ್ವಾಲಿಟಿಯನ್ನ ನೋಡೋದಕ್ಕೆ ಮುಂದೆ ಬರ್ತಾರೆ ಅಂತ ಹೇಳ್ಬೋದು. ಸದ್ಯಕ್ಕೆ ದುರಂಧರ್ ಹಾಗೂ ನಂತರ ಟಾಕ್ಸಿಕ್ ಸಿನಿಮಾಗಳು ಎರಡೂ ರಿಲೀಸ್ ಆಗಬೇಕಾದ್ರೆ ಟಿಕೆಟ್ ಮೇಲೆ ಆಂಧ್ರ ಪ್ರದೇಶದಲ್ಲಿ 75ರಿಂದ 100 ರೂಪಾಯಿಗಳ ಬೆಲೆ ಏರಿಕೆ ಕಂಡು ಬರುವಂತಹ ಸಾಧ್ಯತೆ ದಟ್ಟವಾಗಿದೆ. ಇದೆಲ್ಲ ಹೊರತುಪಡಿಸಿ ಭರ್ಜರಿ 500 ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚಿನ ಬಜೆಟ್ ನಲ್ಲಿ ನಿರ್ಮಾಣವಾಗಿರುವಂತಹ ಟಾಕ್ಸಿಕ್ ಸಿನಿಮಾ ಬಿಡುಗಡೆಗೂ ಮುಂಚೆನೆ ಪ್ರೀ ರಿಲೀಸ್ ಬಿಸ್ನೆಸ್ ಮೂಲಕ ಅದಾಗ್ಲೇ ಪ್ರಾಫಿಟ್ ಮಾಡ್ಕೊಂಡಿದೆ ಎನ್ನುವಂತಹ ಮಾಹಿತಿ ಇದೆ. ಹೀಗಾಗಿ ಒಂದು ವೇಳೆ ಯಾವ್ದಾದ್ರು ಬಾಲಿವುಡ್ ಬೀಜದಿಂದ ಮೊಳಕೆ ಹೊಡೆದು ಹುಟ್ಟಿರುವಂತಹ ಆಡಿಯನ್ಸ್ ಈ ಸಿನಿಮಾಗೆ ಹೆದರ್ಕೊಂಡು ಟಾಕ್ಸಿಕ್ ಸಿನಿಮಾ ಮುಂದಕ್ಕೆ ಹಾಕಿದ್ದಾರೆ ಅಂತ ಅನ್ಕೊಂಡ್ರೆ, ಸ್ವಾಮಿ, ನಿಮ್ಮ ಸಿನಿಮಾ ಬಜೆಟ್ ಗಿಂತ 2 ಪಟ್ಟು ಹೆಚ್ಚಿನ ಬಜೆಟ್ ನ ಸಿನಿಮಾ ನಮ್ದಾಗಿದ್ರು ಕೂಡ ಆಗ್ಲೇ ಪ್ರಾಫಿಟ್ ಲೆವೆಲ್ ಅಲ್ಲಿ ಇದೀವಿ. 3 ಬ್ಯಾಕ್ ಟು ಬ್ಯಾಕ್ ಹಾಲಿಡೇ ಇದ್ರೂ ಕೂಡ ಸಿನಿಮಾನ ಪೋಸ್ಟ್ಪೋನ್ ಮಾಡಿರೋದಕ್ಕೆ ಒಂದು ನಿಜವಾದ ಕಾರಣ ಇದೆ. ಅದನ್ನ ಸರಿಯಾದ ರೀತಿಯಲ್ಲಿ ಮನಸ್ಸಿಗೆ ಅರ್ಥ ಮಾಡ್ಕೊಂಡು ಈ ವಿಚಾರದ ಬಗ್ಗೆ ಮಾತಾಡಿ. ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಖಂಡಿತವಾಗ್ಲೂ ಬರ್ತೀವಿ. ಬಾಕ್ಸ್ ಆಫೀಸ್ ಅಲ್ಲಿ ದುರಂಧರ್ನ ಹಂಸ ಒಳ್ಳೆ ರೆಕಾರ್ಡ್ ಅನ್ನೇ ಮಾಡ್ಲಿ, ಅದಕ್ಕೆ ನಾವು ಪ್ರೋತ್ಸಾಹ ಮಾಡ್ತೀವಿ. ಆದ್ರೆ ನಮ್ ರಾಯ ಗೊತ್ತಲ್ಲ, ರೆಕಾರ್ಡ್ ಗಳನ್ನ ಬ್ರೇಕ್ ಮಾಡೋದ್ರಲ್ಲಿ ತುಂಬಾನೇ ಫೇಮಸ್. ಇದಾಗಿತ್ತು ಒಂದು ಸಣ್ಣ ಅನಾಲಿಸಿಸ್. ಎರಡೂ ಸಿನಿಮಾಗಳ ಬಗ್ಗೆ ನಿಮ್ಮ ನಿರೀಕ್ಷೆ ಏನಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.